ಮಾತನಾಡುವ ಆಮೆ. ಒಂದಾನೊಂದು ಕಾಲದಲ್ಲಿ ಗ್ರೀವಾ ಎಂಬ ಆಮೆ ಕೆರೆಯೊಂದರ ಬಳಿ ವಾಸವಾಗಿತ್ತು. ಆಮೆಯು ಸರೋವರದಲ್ಲಿ ವಾಸಿಸುತ್ತಿದ್ದ 2 ಹಂಸಗಳೊಂದಿಗೆ ಸ್ನೇಹಿತರಾಗಿದ್ದರು. ಒಂದು ಬೇಸಿಗೆಯಲ್ಲಿ ಸರೋವರವು ಒಣಗಲು ಪ್ರಾರಂಭಿಸಿತು ಮತ್ತು ಪ್ರಾಣಿಗಳಿಗೆ ಸ್ವಲ್ಪ ನೀರು ಇತ್ತು. ಹಂಸಗಳು ಆಮೆಗೆ, ಇನ್ನೊಂದು ಕಾಡಿನಲ್ಲಿ ಇನ್ನೊಂದು ಸರೋವರವಿದೆ, ಅಲ್ಲಿಗೆ ಬದುಕಲು ಹೋಗಬೇಕು ಎಂದು ಹೇಳಿದವು. ಆಮೆಯನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುವ ಉಪಾಯವನ್ನು ಮಾಡಿದರು. ಹಂಸಗಳು ಆಮೆಯನ್ನು ಕೋಲಿನ ಮಧ್ಯದಲ್ಲಿ ಕಚ್ಚುವಂತೆ ಮಾಡಿದರು ಮತ್ತು ಏನೇ ಆಗಲಿ ಬಾಯಿ ತೆರೆಯಬೇಡ ಎಂದು ಹೇಳಿದವು. ನಂತರ ಹಂಸಗಳು ಕೋಲಿನ ಪ್ರತಿಯೊಂದು ತುದಿಯನ್ನು ಹಿಡಿದು ಹಾರಲು ಪ್ರಾರಂಭಿಸಿದವು. ಮಧ್ಯದಲ್ಲಿ ಆಮೆ ಕೋಲನ್ನು ಬಾಯಲ್ಲಿ ಹಿಡಿದುಕೊಂಡಿತ್ತು. ದಾರಿಯುದ್ದಕ್ಕೂ ಹಳ್ಳಿಗಳ ಜನರು ಆಮೆ ಹಾರುತ್ತಿರುವುದನ್ನು ಕಂಡು ಬೆರಗಾದರು. 2 ಹಕ್ಕಿಗಳು ಕೋಲಿನ ಸಹಾಯದಿಂದ ಆಮೆಯನ್ನು ತೆಗೆದುಕೊಳ್ಳುತ್ತಿರುವ ಬಗ್ಗೆ ಮೈದಾನದಲ್ಲಿ ಗದ್ದಲ ಉಂಟಾಯಿತು. ಹಂಸಗಳ ಎಚ್ಚರಿಕೆಯ ನಡುವೆಯೂ ಆಮೆ ಬಾಯಿ ತೆರೆದು ಅದೇನು ಗಲಾಟೆ ಎಂದಿತು ಮತ್ತು ನಂತರ ಅದು ತನ್ನ ಮರಣಕ್ಕೆ ಕುಸಿಯಿತು. ನೀತಿ: ಸರಿಯಾದ ಸಮಯದಲ್ಲಿ ಮಾತ್ರ ಮಾತನಾಡಬೇಕು. Thanks for watching. Please like, share and subscribe for more such videos.